ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಡೆಗೂ ಕಾವೇರಿ ಚಳವಳಿಗೆ ಹಿತರಕ್ಷಣಾ ಸಮಿತಿ ಎಂಟ್ರಿ ಕೊಡ್ತಾ ಇದೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಪ್ರತಿಭಟನೆಯ ಸಭೆಯನ್ನು ನಡೆಸಲಾಗಿದೆ. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸುನಂದಾ ಜಯರಾಮ್ ನೇತೃತ್ವದಲ್ಲಿ ಸಭೆಯನ್ನು ಇವತ್ತು ಕೈಗೊಳ್ಳಲಾಗಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ಈ ಹಿಂದೆ ಹಿತರಕ್ಷಣಾ ಸಮಿತಿ ಆವಾಗ ಪ್ರತಿಭಟನೆಗೆ ಪ್ರವೇಶವನ್ನು ಪಡೆಯಿತು. ಸರ್ಕಾರ ಆಗ ಬಹಳ ಎಚ್ಚರಿಕೆಯನ್ನು ಇಟ್ಟಿದ್ದನ್ನು ಈ ಹಿಂದಿನ ಹೋರಾಟಗಳಲ್ಲಿ ನಾವು ಗಮನಿಸಿದ್ದೇವೆ. ಈಗ ಪ್ರಧಾನ ಕಾರ್ಯದರ್ಶಿ ಸುನಂದಾ ಜಯರಾಮ್ ಅವರ ನೇತೃತ್ವದಲ್ಲಿ ಸಭೆ ಆರಂಭ ಆಗಿದೆ. ವಿವಿಧ ಸಂಘಟನೆಗಳ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ. ಒಂದು ಕಾವೇರಿ ಹಿತರಕ್ಷಣಾ ಸಮಿತಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಸಂಘಟನೆ ಆಗೋದಿಲ್ಲ. ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ಒಮ್ಮತದ ಒಗ್ಗಟ್ಟಿನ ಹೋರಾಟವನ್ನು ರೂಪಿಸೋಕೆ ಹಿತರಕ್ಷಣಾ ಸಮಿತಿ ಬಹಳ ಪ್ರಮುಖ ಪಾತ್ರವನ್ನು ಈ ಹಿಂದೆ ಹಲವಾರು ಬಾರಿ ವಹಿಸಿದೆ. ಈಗಲೂ ಕೂಡ ಕಾವೇರಿ ಹಿತರಕ್ಷಣಾ ಸಮಿತಿ ಎಂಟ್ರಿ ಕೊಟ್ಟಿದೆ. ಇವತ್ತು ಸಭೆಯನ್ನು ಮಾಡಲಾಗ್ತಾ ಇದೆ. ಸಭೆಯ ಬಳಿಕ ಹೋರಾಟದ ರೂಪುರೇಷೆಗಳು ಹೇಗಿರಬೇಕು, ಹೊರನೋಟಕ್ಕೆ ಕರ್ನಾಟಕದಿಂದ ನೀರು ಹೋಗೋದಿಲ್ಲ ಅಂತ ಸರ್ಕಾರ ಹೇಳ್ತಾ ಬಂದರೂ ಕೂಡ ಸದ್ದಿಲ್ಲದೇನೆ ಕದ್ದು ಮುಚ್ಚಿ ನೀರು ಹರಿಸಿದಂಥ ಪ್ರಕರಣಗಳು ಈ ಹಿಂದೆ ನಡೆದಿದ್ದಾವೆ. ಸೊ ಕದ್ದು ಮುಚ್ಚಿ ಕರ್ನಾಟಕದ ಜನತೆಯನ್ನು ಕತ್ತಲೆಯಲ್ಲಿಟ್ಟು ಕಾವೇರಿ ನೀರನ್ನು ಹರಿಯಲು ಬಿಟ್ಟರೆ ಅದು ಕರ್ನಾಟಕಕ್ಕೆ ಮಾಡಿದಂಥ ಮಹಾ ಮೋಸವಾಗುತ್ತೆ. ಸೊ ಆಗಬಾರ್ದು ಅಂತ ಹೇಳಿದರೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಬೇಕಾದಂಥ ಅನಿವಾರ್ಯತೆ ನಮ್ಮ ಸಂಘಟನೆಗಳ ಮುಂದೆ ಇದೆ. ಹೀಗಾಗಿ ಎಲ್ಲರೂ ಒಗ್ಗೂಡಿ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸುವಂಥ ಪ್ರಯತ್ನವನ್ನು ಮಾಡುವ ಕಾರಣಕ್ಕಾಗಿ ಹಿತರಕ್ಷಣಾ ಸಮಿತಿ ಈಗ ಹೋರಾಟದ ಹೆಜ್ಜೆಯನ್ನು ಇಟ್ಟಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಈಗ ಸರ್ಕಾರ ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಬರಬೇಕು. ಈಗ ವಿಜಯ್ ಜೊತೆ ಸಭೆ ಆಗುತ್ತೆ, ಆನಂತರದಲ್ಲಿ ಚರ್ಚೆ ಆಗುತ್ತೆ. ಅದೇನೇ ಇದ್ದರೂ ಕೂಡ ಈ ಹಿಂದಿನ ಅನೇಕ ನಿದರ್ಶನಗಳಿದ್ದಾವೆ. ಕಟ್ಟುನಿಟ್ಟಾಗಿ ರಾಜ್ಯದ ಹಿತ ದೃಷ್ಟಿಯಿಂದಾಗಿ ಒಂದು ಖಡಕ್ಕಾದಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲವಾದರೆ ಈ ಹೋರಾಟ ಬಹಳ ತೀವ್ರಗೊಳ್ಳುತ್ತೆ ಅಂತ ಕಾಣಿಸುತ್ತೆ. ಈಗ ಹೋರಾಟದ ರೂಪುರೇಷೆಗಳು ಯಾವ ರೀತಿ ಸಿದ್ಧವಾಗ್ತಾ ಇದೆ ಮಂಡ್ಯ ನೆಲದಲ್ಲಿ? ದಸರತ್, ಏನು CWRC ತಮಿಳುನಾಡಿಗೆ ನೀರನ್ನ ಬಿಡಬೇಕು ಅಂತ ಹೇಳಿ ಆದೇಶ ಮಾಡಿದ 3ನೇ ದಿವಸವೂ ಕೂಡ ಮಂಡ್ಯದಲ್ಲಿ ಪ್ರತಿಭಟನೆ ಮುಂದುವರೆದಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆನೆ ಮಂಡ್ಯದ DC ಕಚೇರಿಗೆ ಒಂದು ಮುತ್ತಿಗೆ ಹಾಕ್ತಂತ ವಿಜಯ ಸೇನೆಗೆ ಏನು ಸಂಘಟನೆಯ ಪದಾಧಿಕಾರಿಗಳು DC ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ CWRC ಆದೇಶವನ್ನ ಪಾಲನೆ ಮಾಡಬಾರದು, ಇಲ್ಲಿ ನಮಗೆ ಕುಡಿಯೋದಿಕ್ಕೆ ನೀರಿಲ್ಲ, ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನ ಬಿಡ್ತಿರ್ತಕ್ಕಂಥದ್ದು ಸರಿಯಲ್ಲ, ಕದ್ದು ಮುಚ್ಚಿ ನೀರನ್ನ ಬಿಡ್ತಿರೋದು ಅಲ್ಲಿನ ತಮಿಳುನಾಡು CM ಅವರ ಮನವೊಲಿಕೆ ಮಾಡೋ ಒಂದು ವಿಚಾರಕ್ಕೆ ಹೊರಟಿದ್ದಾರೆ. ಹೀಗಾಗಿ ಇದು ಖಂಡನೀಯ. ನಮ್ಗೆ ನೀರಿಲ್ಲ ಇಂಥ ಸಂದರ್ಭದಲ್ಲಿ ಈ ರೀತಿಯ ನಿರ್ಣಯವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಸರಿಯಲ್ಲ. ಈ ಕೂಡಲೇ ಬಿಡ್ತಿರ್ತಕ್ಕಂಥ ನೀರನ್ನ ನಿಲ್ಲಿಸಬೇಕು. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಏನು ತಮಿಳುನಾಡಿಗೆ ನೀರು ಬಿಡಲ್ಲ ಅನ್ನೋ ಒಂದು ಅಂಕಿಯ ನಿರ್ಣಯವನ್ನ ತೆಗೆದುಕೊಳ್ಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡಿದ್ರು. ಅದಾದ ನಂತರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮತ್ತು ರೈತ ಸಂಘಟನೆಯವರು ಮಂಡ್ಯದ ಕಾವೇರಿ ಭವನದಿಂದ ಕೂಡ ಪ್ರತಿಭಟನಾ ಮೆರವಣಿಗೆ ಕೂಡ ನಡೆಸಿದ್ರು. ಇದೀಗ ಏನು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಕಾವೇರಿ ಹೋರಾಟದಲ್ಲಿ ಸದಾ ಮುಂಚೂಣಿಯಲ್ಲಿದ್ದಂತ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಇವತ್ತು ಕಾವೇರಿ ಹೋರಾಟಕ್ಕೆ ಧುಮುಕಿರ್ತಕ್ಕಂಥದ್ದು. ಕಾವೇರಿ ಹೋರಾಟದ ಒಂದು ಜಾಗ ಆಗಿರ್ತಕ್ಕಂಥ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಒಂದು ಪ್ರತಿಭಟನಾ ಸಭೆಯನ್ನ ಮಾಡ್ತಿದ್ರು. ಈಗಷ್ಟೇ ಕೆಲ ಕಾಲ ಒಂದು ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು. ಇವತ್ತು CWMA ಸಭೆ ಇದೆ. ಆ ಸಭೆಯಲ್ಲಿ ಯಾವ ರೀತಿಯ ವಾದವನ್ನ ಮಂಡಿಸಬೇಕು, ಮತ್ತೆ ಇಲ್ಲಿ ಪ್ರತಿ ಬಾರಿಯೂ ಕೂಡ ಇಲ್ಲಿನ ನ್ಯಾಯವಾದಿಗಳಿರ್ಬೋದು, ಜೊತೆಗೆ ಸರ್ಕಾರ ಅಥವಾ ನೀರಾವರಿ ಇಲಾಖೆ ಅಧಿಕಾರಿಗಳು ಇಲ್ಲಿನ ವಾಸ್ತವಾಂಶವನ್ನ ಅಲ್ಲಿ ಸಮಿತಿ ಸಭೆ ಮುಂದೆ ಆಗ್ಲಿ ಅಥವಾ ಕೇಂದ್ರ ಸರ್ಕಾರ ಅಥವಾ ಜಲಶಕ್ತಿ ಸಚಿವರ ಮುಂದೆ ಮಂಡಿಸ್ತಾ ಇರೋ ಕಾರಣಕ್ಕಾಗಿ ಈ ರೀತಿ ವ್ಯತಿರಿಕ್ತವಾದಂತಹ ತೀರ್ಪುಗಳು ಆಗಿದ್ದಾಗೆ ಬರ್ತಾನೆ ಇದಾವೆ. ಇದ್ರ ವಿರುದ್ಧವಾಗಿ ನಾವು ಆಕ್ರೋಶವನ್ನ ಪ್ರತಿ ಬಾರಿ ವ್ಯಕ್ತಪಡಿಸಿದ್ರು ಕೂಡ ನಮ್ಗೆ ಅನ್ಯಾಯ ಆಗ್ತಾನೆ ಇದೆ.
ಇಂಥ ಕಾರಣದಿಂದಾಗಿ ಈ ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ಫಲವೇ ಈ ರೀತಿಯ ಒಂದು ವ್ಯತಿರಿಕ್ತವಾದಂತಹ ಅಂದ್ರೆ ತೀರ್ಪುಗಳು ಬರ್ಲಿಕ್ಕೆ ಕಾರಣ ಆಗ್ತಿರ್ತಕ್ಕಂಥದ್ದು. ಇನ್ನಾದ್ರೂ ಇವತ್ತಿನ ಸಭೆಯಲ್ಲಿ ಏನ್ ನಿರ್ಧಾರ ಆಗತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ತೇವೆ. ಜೊತೆಗೆ ಆ ಸರ್ಕಾರ ಆನ್ಲೈನ್ ಅಜೆಂಡಾವನ್ನು ಕೂಡ ತೆಗೆದುಕೊಳ್ಬೇಕು, ತಮ್ಮ ನಿಲುವನ್ನ ನೇರವಾಗಿ ಶೀಘ್ರ ಪ್ರಕಟ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು CWRC ಆದೇಶವನ್ನ ಪಾಲನೆ ಮಾಡೋದಿಲ್ಲ. ಜೊತೆಗೆ ಇಲ್ಲಿನ ಬರ ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಮತ್ತು CWMA ಮುಂದೆ ಮಂಡಿಸಿ ನಾವು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡ್ಲಿಕ್ಕೆ ತಯಾರಿಲ್ಲ ಅನ್ನೋ ಒಂದು ನಿರ್ಧಾರವನ್ನ ಪ್ರಕಟ ಮಾಡ್ಬೇಕು ಅನ್ನೋ ಒಂದು ಏನು ಆಗ್ರಹವನ್ನ ಮಾಡ್ತಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತು